ನೀವೇನಾದರೂ ಕಾಲು ಗಂಟು ನೋವಿನಿಂದ ಬಳಲ್ತಾ ಇದ್ದು ಭಾಳಷ್ಟು ಔಷಧ ಮಾಡಿದರೂ ಕೂಡ ಇನ್ನೂ ಗುಣ ಆಗಿಲ್ವಾ? ಆ ಥರ ಇದ್ದರೆ ನಾನು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನೀವು ಕೆಲವೇ ದಿನದಲ್ಲಿ ಈ ಕಾಲು ಗಂಟು ನೋವಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ತುಂಬ ಉಪಯುಕ್ತವಾದಂತಹ ವಿಡಿಯೋ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಭಾಳಷ್ಟು ಜನ ಈ ಮೊಣಕಾಲು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅಂದರೆ ನೀ ಜಾಯಿಂಟ್ ಪೇಯ್ನ್ ಅಂತೇಳಿ ಹೇಳ್ತಾರಲ್ಲ. ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಜನರಿಗೆ ಕಾಡ್ತಾ ಇರ್ತದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಈ ಅರ್ಥ್ರೈಟಿಸಿಂದನೂ ಆಗ್ತದೆ, ಹಾಗೆಯೇ ಓವರ್ ವೆಯ್ಟಿಂದ ಕೂಡ ಆಗ್ತದೆ, ಮತ್ತು ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಕೂಡ ಮೊಣಕಾಲು ನೋವು ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೆ ಏಜ್ ಫ್ಯಾಕ್ಟರ್ ಕೂಡ ಇದರಲ್ಲಿರ್ತದೆ. ಏಜ್ ಆಗ್ತಾ ಹೋದಾಗೆ ಈ ಮೊಣಕಾಲು ನೋವು ಇದೆಲ್ಲ ಸರ್ವೇ ಸಾಮಾನ್ಯ ಆಗ್ತಾಯಿದೆ. ಈ ಮೊಣಕಾಲು ನೋವಿಗೆ ಏನು ಮಾಡ್ತೇವೆ ಅಂದರೆ ನಾವು ಬಹಳಷ್ಟು ಮೆಡಿಸಿನ್ಗಳನ್ನು ತೊಗೊಳ್ತೇವೆ, ಕೆಲವೊಮ್ಮೆ ಪೇಯ್ನ್ ಕಿಲ್ಲರ್ನ ಡಿಪೆಂಡ್ ಆಗಿರ್ತೇವೆ. ಆದರೆ ಅದರಿಂದ ಭಾಳಷ್ಟು ಅಡ್ಡ ಪರಿಣಾಮಗಳು ಕೂಡ ಇರ್ತದೆ. ಹಾಗೆಯೇ ಕೆಲವೊಮ್ಮೆ ಪೇಯ್ನ್ ಬಂದಾಗ ಏನಾದರೂ ಒಂದು ಮೆಡಿಸಿನ್ ಹಚ್ತೇವೆ, ಅಂದರೆ ಈ ಬಾಂಬ್ಗಳೆಲ್ಲ ಇರ್ತಲ್ಲ ಅದನ್ನ ಹಚ್ತೇವೆ. ಆದರೆ ಅದರಿಂದ ಟೆಂಪ್ರರಿ ಪರಿಹಾರ ಸಿಗ್ತದೆ ಹೊರತು ಪರ್ಮನೆಂಟ್ ಪರಿಹಾರ ಸಿಗೋಲ್ಲ. ನಾನು ಇವತ್ತು ನಿಮಗೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಮನೆಮದ್ದು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಜಾಯಿಂಟ್ ಪೇಯ್ನ್ ಏನಿದೆ, ಅಂದರೆ ನೀ ಜಾಯಿಂಟ್ ಪೇಯ್ನ್ ಏನಿದೆ, ಇದನ್ನು ಪರ್ಮನೆಂಟಾಗಿ ನೀವು ಕ್ಯೂರ್ ಮಾಡ್ಕೋಬಹುದು. ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ತುಂಬ ಸುಲಭ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ ನೋಡಿ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಒಂದು ಲಿಂಬೆ ಹಣ್ಣು ಬೇಕಾಗ್ತದೆ, ಲಿಂಬೆ ಹಣ್ಣಿನ ರಸ ಬೇಕಾಗ್ತದೆ ನಮಗೆ. ಲಿಂಬೆ ರಸ ಇದೆಯಲ್ಲ, ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ. ನಂತರ ನಮಗೆ ಬೇಕಾಗಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡ್ರಲ್ಲಷ್ಟೇ ಇದರಲ್ಲಿ ಕುರ್ಕುಮಿನ್ ಇರ್ತದೆ, ಮತ್ತು ಇದು ಆ್ಯಂಟಿ ಇನ್ಫ್ಲಾಮೇಟರಿಯಾಗಿ ಕೆಲಸ ಮಾಡ್ತದೆ. ಹಾಗಾಗಿ ನಿಮ್ಮ ಮೊಣಕಾಲಿನಲ್ಲಿ ಈ ಇನ್ಫ್ಲಾಮೇಷನ್ನಿಂದಾಗಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ಇದು ನಿವಾರಣೆ ಮಾಡ್ತದೆ. ಹಾಗೆಯೇ ನಮಗೆ ಸ್ವಲ್ಪ ಸಕ್ಕರೆ ಕೂಡ ಬೇಕಾಗ್ತದೆ. ಈಗ ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೇನೆ. ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ 1 ಚಮಚದಷ್ಟು ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು, ಅಂದರೆ ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಳ್ಬೇಕು. ನಂತರ ಈ ಅರಿಶಿನಕ್ಕೆ 1 ಚಮಚದಷ್ಟು ಸಕ್ಕರೆಯನ್ನು ನಾವು ಪುಡಿ ಮಾಡಿ ಹಾಕ್ಕೊಳ್ಬೇಕು, ಅಂದರೆ ಶುಗರ್ ಪೌಡರ್ನ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೋಬೇಕು. ನಾವು ಒಂದು ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟಿಗೆ ಎಷ್ಟು ಬೇಕಾಗ್ತದೋ ಅಷ್ಟು ಲಿಂಬೆ ರಸವನ್ನು ನಾವು ಹಿಂಡ್ಕೊಳ್ಬೇಕು. ಇದ್ರ ಬೀಜ ಏನಾದರೂ ಬಿದ್ದರೆ ಅದನ್ನು ನಾವು ತೆಗೆದು ಬಿಡಬೇಕು. ನಾನು ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಕೊಳ್ತಾ ಇದ್ದೇನೆ. ಒಮ್ಮೆ ನಾವು ಲಿಂಬೆ ರಸನ ಹಾಕ್ಕೊಂಡ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಬೇಕಿದ್ರೆ ನೀವು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಎಷ್ಟು ಬೇಕೋ ಅಷ್ಟು, ಆದರೆ ಪೇಸ್ಟ್ ಥರ ಆಗಬೇಕಲ್ಲ, ಅದಕ್ಕಾಗಿ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ಈಗ ಇದನ್ನೇನು ಮಾಡಬೇಕು ಅಂತ ಹೇಳಿದರೆ, ನೀವು ರಾತ್ರಿ ಮಲಗೋಕ್ಕಿಂತಲೂ ಮೊದಲು ನಿಮ್ಮ ಕಾಲಿನ ಗಂಟಿಗೆ ಇದನ್ನು ಹಚ್ಚಿ ಹಾಗೆ ಬಿಟ್ಟುಬಿಡಬೇಕು. ರಾತ್ರಿ ಎಲ್ಲ ಹಾಗೆ ಇರಬೇಕು. ಅಂದರೆ ಬೆಳಗಾದ ಮೇಲೆ ನೀವು ಇದನ್ನು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ತೊಳೆದು ತೆಗೆದುಬಿಡಿ ಸಾಕು. ಒಂದು ವೇಳೆ ನೀವು ಮನೆಯಲ್ಲೇ ಏನಾದರೂ ಇರೋದಾದರೆ ಇದನ್ನು ನೀವು ಹಗಲಿನ ಸಂದರ್ಭದಲ್ಲಿ ಕೂಡ ಹಾಕ್ಕೊಳ್ಬೋದು. ಅಂದರೆ ಬೆಳಿಗ್ಗೆ ಹಚ್ಚಿ ಸಾಯಂಕಾಲದ ಟೈಮ್ನಲ್ಲಿ ನೀವು ಇದನ್ನು ವಾಶ್ ಮಾಡಿ ತೆಗೆದುಬಿಡ್ಬೋದು. ಈ ರೀತಿ ನೀವು ಪ್ರತಿದಿನ ಮಾಡ್ತಾ ಬನ್ನಿ. ಕೆಲವೇ ದಿನಗಳಲ್ಲಿ ನಿಮ್ಮ ಗಂಟು ನೋವಿದೆ ಅದು ಪರಿಹಾರ ಆಗಲಿ ಪ್ರಾರಂಭ ಆಗ್ತದೆ. ಇದು ಒಬ್ಬರು ಡಾಕ್ಟರ್ ಹೇಳಿರುವಂತಹ ರೆಮಿಡಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಯಾವುದೇ ರೀತಿಯಾದಂಥ ಹೆಸಿಟೇಷನ್ ಇಲ್ಲದೇ ಇದನ್ನು ಟ್ರೈ ಮಾಡಿ. ಹಾಗೆ ನೀವು ಪರ್ಟಿಕ್ಯುಲರಾಗಿ ಗಂಟು ನೋವಿಗೆ ಏನಾದರೂ ಔಷಧವನ್ನು ತೊಗೊಳ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ಆದರೆ ಇದನ್ನು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಗಂಟಿನ ನೋವೇನಿದೆ ಅದು ಸಂಪೂರ್ಣವಾಗಿ ಶಮನವಾಗ್ತದೆ. ನೀವು ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ. ನೋಡಿದ್ರಲ್ಲ, ಕಾಲು ಗಂಟಿನ ನೋವಿಗೆ ಒಂದು ಅದ್ಭುತವಾದಂಥ ಸಿಂಪಲ್ ಮನೆಮದ್ದನ್ನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.